ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಎದ್ದು ಬ್ರಷ್ ಮಾಡ್ಕೊಂಡು ನಿಂತಿದ್ವಿ. ನಿನ್ನೆ ಏನೇನು ನಡೀತು ಸ್ಕೂಲಲ್ಲಿ ಅಂತ ನನ್ನ ಮಗ ಹೇಳ್ತಿದ್ದ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಮಾಡ್ತಾ ಆಮೇಲೆ ಟೈಮ್ ಆಯಿತು. ಟೈಮ್ ಬೇರೆ ಆಗಿತ್ತಲ್ಲ, ಸೊ ಅಡುಗೆ ಮಾಡೋದಕ್ಕೆ ನನ್ನ ಮಗನ ಹೆಲ್ಪಿಗೆ ಕರ್ಕೊಂಡಿದ್ದೆ. ಅವನೇನು ಮಾತಾಡಿಲ್ಲ, ಬಂದು ಹೆಲ್ಪ್ ಮಾಡಿಕೊಟ್ಟ. ಅದಾದಮೇಲೆ ಸ್ವಲ್ಪ ಚಟ್ನಿ ಮಾಡಿದ್ದೆ, ಆಮೇಲೆ ಅನ್ನ ಮಾಡಿದ್ದೆ ಅಷ್ಟೇ. ದೋಸೆ ಇಬ್ರಿಗೂ ಅಷ್ಟು ಇಷ್ಟ ಆಗಲ್ಲ, ಸೊ ಹಂಗಾಗಿ ರೈಸ್ ಮಾಡಿದ್ದೆ ಅಷ್ಟೇ. ಇಬ್ಬರು ಟೈಮ್ ಬೇರೆ ಆಗಿತ್ತು, ಇಬ್ಬರು ರೆಡಿ ಆಗಿಬಿಟ್ಟು ಫಟಾಫಟ್ ಅಂತ ಹೊರಡಬೇಕಾಗಿತ್ತು. ಏನೇ ರೆಡಿ ಆದರೂ ಸ್ವಲ್ಪ ನಾನು ಚೆಕ್ ಮಾಡ್ತೀನಿ ಅವನ್ನೆಲ್ಲ ಹಾಕ್ಕೊಂಡಿದ್ದಾನ ಏನು ಎತ್ತ ಅಂತ, ಯಾಕೆಂದರೆ ಸ್ಕೂಲಲ್ಲಿ ಅಲೋ ಇರಲ್ಲ ಅಲ್ವಾ. ನೆಕ್ಸ್ಟು ಅವನದು ಡೈರಿಗೆ ಸೈನ್ ಆಗಿರಲಿಲ್ಲ, ಸೊ ಡೈರಿಗೆ ಸೈನ್ ಆದಮೇಲೆ ಟಿಫನ್ ಹಾಕ್ಕೊಂಡ್ವಿ, ಇಬ್ಬರು ಕೂತ್ಕೊಂಡು ತಿನ್ನೋಣ ಅಂತ. ಅವನೇನೋ ಕೇಳ್ತಾ ಇದ್ದೆ, ಆ್ಯಕ್ಚುಲಿ ಸರಿ ಆಯಿತು ಅಂತ ಹೇಳಿದೆ. ಇನ್ನೇನು ಟೈಮ್ ಆಗಿತ್ತು, ಹೊರಟ್ವಿ ಗಾಡೀಲಿ. ನಮ್ಮ ಸಿಂಬಾ ಇದ್ದಾನಲ್ಲ, ನನ್ನ ಎರಡನೇ ಮಗ, ಅವ್ನು ನನ್ನ ಹಿಂದೆನೇ ಹೊರಟಿದ್ದಾನೆ. ಎಷ್ಟು ಇದು ಮಾಡಿದ್ರು ಒಳಗಡೆ ಹೋಗಲಿಲ್ಲ. ಫುಲ್ಲು ಮೆಟ್ಲವರೆಗೂ ಕೆಳಗಡೆವರೆಗೂ ನಿಧಾನಕ್ಕೆ ಇಳಿದು ಬಂದ. ನಾನು ಎಷ್ಟು ಹೋಗು ಅಂತಿದ್ದೆ, ಅವ್ನು ನನ್ನ ಹಿಂದೆನೇ ಬರ್ತಾಯಿದ್ದಾನೆ. ಅವ್ನು ಹೆಂಗೆ ವಾಪಸ್ ಕಳಿಸೋದು ಅಂತಲೇ ಗೊತ್ತಾಗಲಿಲ್ಲ. ಮತ್ತು ಏನೋ ಒಂಥರ ಸೆಂಟಿ ಆಗಿಬಿಟ್ಟೆ ನಾನು. ಯಾಕೆ ಅಂತಂದರೆ ಅವ್ನು ಬರ್ತಾಯಿದ್ರೆ ನನಗೆ ಡ್ಯೂಟಿಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಅವನು ಕರ್ಕೊಂಡೋಗ್ಬಿಡ್ತಾಯಿದ್ದೆ ಅಂತ ಆಪ್ಷನ್ ಇದ್ದಿದ್ರೆ ಪಕ್ಕ. ಆಮೇಲೆ ನಾನು ಅವನ್ನ ಇಗ್ನೋರ್ ಮಾಡಿಬಿಟ್ಟು ಹೋದೆ. ಅವನ್ನ ಕರ್ಕೊಂಡೋಗೋಕ್ಕಾಗಲ್ಲ ನೋಡಿ. ನಾನು ಸಿಂಬನ ಬಿಟ್ಬಿಟ್ಟು ಬರೋ ಹೊತ್ತಿಗೆ ಲೇಟ್ ಬೇರೆ ಆಗೋಯಿತು, ಟ್ರಾಫಿಕ್ ಬೇರೆ ಜಾಸ್ತಿ ಇತ್ತು. 8:35 ಆಗೋಗಿತ್ತು ಆಲ್ರೆಡಿ ಅಲ್ಲೇ. ಯಾಕೆಂದರೆ ಸ್ಕೂಲ್ ಗೇಟ್ ಹಾಕ್ಬಿಡ್ತಾರೆ ಅಂತ ಬೇಗ ಕರ್ಕೊಬಂದೆ. ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡಿದೆ. ಅದಾದಮೇಲೆ ಮಧ್ಯಾಹ್ನ ನಾನು ಅವನ್ನ ಕರ್ಕೊಂಡು ಹೋಗೋಣ ಅಂತ ಸ್ಕೂಲ್ ಹತ್ರ ಬಂದಿದ್ದೆ. ನನ್ನ ಮಗ ಸಿಕ್ಕಾಪಟ್ಟೆ ಓದ್ತಾ ಇದ್ದ, ಇಂಟೆಲಿಜೆಂಟು. ಅವ್ನು ನನ್ನನ್ನು ಅಬ್ಸರ್ವೇ ಮಾಡಿಲ್ಲ. ನಾನು ಸುಮಾರು ಸಾರಿ ಗಾಡೀಲಿ ನೋಡಿದೆ. ಎಷ್ಟಾದರೂ ಅವ್ನಿಗೆ ಅರ್ಥ ಆಗಲಿಲ್ಲ. ಪಕ್ಕದಲ್ಲಿರೋ ಹುಡುಗ ನೋಡ್ಬಿಟ್ಟು ಅವ್ನಿಗೆ ಮೇ ಬಿ ಹೇಳ್ದ ಅಂತ ಕಾಣುತ್ತೆ. ಆಮೇಲೆ ಎದ್ಬಿಟ್ಟು ಸಡನ್ನಾಗಿ ಬಂದಾದಮೇಲೆ ಏನಪ್ಪ ಆಯ್ತಪ್ಪ ಅಂತ ಇವತ್ತಿನ ದಿನದ ಕೇಳಿದೆ. ಯಾಕೆಂದರೆ ನಿನ್ನೆ ದಿನ ಅವನಿಗೆ ಸ್ವಲ್ಪ ಫೀವರ್ ಇತ್ತು, ಸೊ ಹಂಗಾಗಿ ಅವ್ನು ನಿನ್ನೆ ಟ್ಯೂಷನಿಗೆ ಹೋಗಿರಲಿಲ್ಲ. ಇವತ್ತು ನಿನ್ನೆ ಸಂಜೆ ಒಂದು 6 ಗಂಟೆಗೆ ಅವನ್ನ ಕ್ಲಿನಿಕ್ಕಿಗೆ ಕರ್ಕೊಂಡೋಗಿ ಏನಿದೆಯೋ ಅದೆಲ್ಲ ತೋರಿಸ್ಕೊಂಬಂದ್ವಿ. ಅದಾದಮೇಲೆ ಇವತ್ತು ಕೂಡ ಅವ್ನು ಪ್ಲ್ಯಾನ್ ಮಾಡ್ಕೊಂಬಂದಿದ್ದಾನೆ, ಇವತ್ತು ಟ್ಯೂಷನ್ಗೆ ಹೋಗೋದು ಬೇಡ, ಏನಾದರೂ ಡ್ರಾಮಾ ಮಾಡಿಬಿಡೋಣ ಅಂತೇಳ್ಬಿಟ್ಟು. ಅವ್ನು ಮಾತಾಡಬೇಕಾದ್ರೆ ಏನೋ ಒಂಥರ ಡಲ್ಲಾಗಿ ಮಾತಾಡ್ದ. ನಾನು ಇದ್ಬಿಟ್ಟು ಇವೆಲ್ಲ ಡ್ರಾ ಮಾಡೋಕ್ಕೆ ಹೋಗ್ಬೇಡ, ನಾನು ಟ್ಯಾಬ್ಲೆಟ್ ತೊಗೊಬಂದಿದ್ದೀನಿ, ತೊಗೊಂಡೋಗು, ಇದು ನೀನು ಹೋಗಲೇಬೇಕು ಟ್ಯೂಷನಿಗೆ ಅಂತ ಹೇಳಿದೆ. ಅವ್ನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ದ, ನಂಗೆ ಗೊತ್ತಾಯಿತು. ತುಂಬ ಕೇಳಿದೆ. ಅವನೇನು ನಾರ್ಮಲ್ ಆಗಿದ್ದ, ಅವ್ನು ಚೆನ್ನಾಗೇ ಇದ್ದ. ಬಟ್ ನೋಡಿ ಅವ್ನು ಸ್ಮೈಲ್ ಮಾಡ್ತಾನೆ, ಎಷ್ಟು ಆ್ಯಕ್ಟಿಂಗ್ ಮಾಡ್ತಾಯಿದ್ದ ಅಂತ ಅಂದರೆ ನನಗೆ ಗೊತ್ತಾಯ್ತು ಅವ್ನು ಕಾಮಾಗಿದ್ದೆ. ಅವ್ನು ತೋರಿಸ್ತಾ ಇದ್ದಾನೆ, ನಂಗೆ ಕೈ ನೋವಾಗಿದೆ ನೆನ್ನೆ ಥರನೇ ಅಂತ ಹೇಳ್ಬಿಟ್ಟು. ಆಮೇಲೆ ಅವನ್ನ ಸರಿ ಹತ್ತು ಗಾಡಿ ಅಂತೇಳಿ ಹತ್ತಿಸ್ಕೊಂಡು ಸೀದಾ ಅಕ್ಕನ ಮನೆ ಹತ್ರ ಟ್ಯೂಷನ್ ಹತ್ರ ಬಿಟ್ಬಿಟ್ಟು ಬಂದೆ. ಇಬ್ಬರು ಹೋದರು. ಆಮೇಲೆ ಟ್ಯಾಬ್ಲೆಟ್ ಬೇರೆ ಕೊಡಲಿಲ್ಲ, ಮರ್ತ್ಬಿಟ್ಟಿದ್ದೆ. ಟ್ಯಾಬ್ಲೆಟ್ ತೊಗೋ ಅಂತೇಳಿ ಹೇಳಿದಾಗ ನೀನು ನಂಗೆ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂದ. ಸರಿ ಆಯಿತು ಬಾ ಕೊಡ್ತೀನಿ ಅಂತೇಳಿ ಮತ್ತೆ ಬಂದು ಜೋಬಲ್ಲಿ ಪಾಕೆಟಲ್ಲಿದ್ದು ಟ್ಯಾಬ್ಲೆಟು ಕೊಟ್ಬಿಟ್ಟು ಕಳಿಸ್ದೆ. ಇಸ್ಕೊಂಡು ಹೋದ. ಅವನಿಗೊಂದು ಫೀಲ್ ಇದೆ, ಅಯ್ಯೋ ಇವತ್ತೇನಾದರೂ ಮಾಡಿ ಡ್ರಾಮಾ ಮಾಡಿ ರಜಾ ಹಾಕ್ಬೋದಾಗಿತ್ತು, ನಮ್ಮ ಅಮ್ಮನ ಕೈಲಿ ತಗ್ಲಾಕಬಿಟ್ನಲ್ಲ ಅಂತ ಅಂದ್ಕೊಂಡು ಮನೆಗೆ ಹೋದ. ಇಬ್ಬರು ಹೋದ್ರು ಮನೆಗೆ. ಅದಾದಮೇಲೆ ಸಂಜೆ ನಾನು ಅವನ್ನ ಕರ್ಕೊಂಡೋಗೋಣ ಅಂತ ಮನೆಗೆ ಬಂದೆ. ನನ್ನ ಮನೆಗೆ ಬಂದು 5-10 ಮಿನಿಟ್ಸಿಗೆ ನನ್ನ ಮಗ ಬಂದು ಫುಲ್ಲು ಸುಸ್ತಾಗ್ಬಿಟ್ಟಿದ್ದ. ಯಾವಾಗ ಬಂದೆ ಏನು ಎತ್ತ ಅಂತ ಕೇಳ್ದ. ಅದಾದಮೇಲೆ ಅವಳು ಬಂದು ಒಂದು 10-15 ಮಿನಿಟ್ಸಿಗೆ ನಮ್ಮ ಅಕ್ಕನ ಮಗಳು ಬಂದಳು. ಅಂದರೆ ಇಬ್ರಿಗೂ ಒಂದು 5 ಮಿನಿಟ್ಸ್ ಹೆಚ್ಚು ಕಮ್ಮಿನಲ್ಲೇ ಬಿಡ್ತಾರೆ ಟ್ಯೂಷನು. ಇವಳು 9th, ಅವನು 8th ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ವೇರಿಯೇಷನ್ ಇರುತ್ತೆ. ಬಂದಮೇಲೆ ಅದು ಇದು ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು ಇಬ್ರು. ಅವನು ಹೇಳ್ತಾ ಇದ್ದ, ಇವಳು ಕಂಪ್ಲೇಂಟ್ ಹೇಳ್ತಾ ಇದ್ಲು ಟ್ಯೂಷನಲ್ಲಿ ಯಾವ ಥರ ಹೇಳ್ಕೊಡ್ತಾರೆ. ಅಂದರೆ ಅವ್ನು ಬಂದಾಗ ರೆಗ್ಯುಲರಾಗಿ ಟ್ಯೂಷನಿಂದ ಬಂದಮೇಲೆ ನಾನು ಕೇಳ್ತೀನಿ ಏನು ಎತ್ತ ಹೆಂಗೆ ಏನು ಹೇಳ್ಕೊಟ್ರು ಏನು ಕತೆ ಅಂತ. ಸೊ ಅವ್ರು ಶೇರ್ ಮಾಡ್ತಾರೆ. ಮಕ್ಳ ಹತ್ರ ನಾವು ಎಲ್ಲ ಕೇಳ್ಕೋಬೇಕು, ತಿಳ್ಕೊಬೇಕು. ಅದು ನಮ್ಮ ಪೇರೆಂಟ್ಸ್ ಆಗಿರೋ ನಮ್ಮ ಕರ್ತವ್ಯ. ಕಳಿಸ್ತೀವಿ ಅಂದ ಮಾತ್ರಕ್ಕೆ ನಾವು ಬಿಟ್ಬಿಡೋಕ್ಕಾಗಲ್ಲ, ವಿಚಾರಿಸ್ಬೇಕು. ಅದಾದಮೇಲೆ ಅವನು ಹೇಳ್ತಿದ್ದ, ಅವಳು ಹೇಳ್ತಾ ಇದ್ಲು ಹಿಂಗಾಯಿತು, ಈ ಥರ ಹೇಳ್ಕೊಟ್ರು ಟ್ಯೂಷನಲ್ಲಿ, ಈ ಥರ ತರಲೆ ಮಾಡಿದರು ನನ್ನ ಜೊತೆಲಿರೋ ಫ್ರೆಂಡ್ಸು. ಟ್ಯೂಷನ್ ಸರ್ ಈ ಥರ ಇಷ್ಟು ಹೇಳ್ಕೊಟ್ರು, ಮ್ಯಾಮ್ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ಅವ್ನು ಹೇಳ್ದ. ಎಲ್ಲ ಸಬ್ಜೆಕ್ಟಿಗೂ ಟ್ಯೂಷನ್ಸಲ್ಲಿ ಟೀಚರ್ಸ್ ಇರ್ತಾರಲ್ಲ, ಸೊ ಹಂಗೆ. ಅದಾದಮೇಲೆ ಅವನು ಟ್ಯೂಷನ್ಗಿಂತ ಜಾಸ್ತಿ ಅವ್ರ ಅಕ್ಕನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದ. ಸಿಕ್ಕಾಪಟ್ಟೆ ಕಿತ್ತಾಡ್ತಾರೆ ಅಂತ ಅಂದರೆ ಜಸ್ಟ್ ಒಂದು 10 ನಿಮಿಷ ಕೂಡ ಅವರಿಬ್ಬರು ನಾರ್ಮಲ್ ಆಗಿರಲ್ಲ. ಸೆಕೆಂಡ್ಸಲ್ಲೇ ಕಿತ್ತಾಡ್ತಾರೆ. ಯಾವುದೋ ಒಂದು ವಿಚಾರಕ್ಕೆ ಕಿತ್ತಾಡ್ತಾನೆ ಇರ್ತಾರೆ, ಬುಕ್ಸಿಗೆ, ಇನ್ನೊಂದು ಮತ್ತೊಂದು. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ತುಂಬ ಸೀರಿಯಸ್ ಆಗಿಬಿಟ್ರೇನೋ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಮತ್ತೆ ಒಂದಾಗ್ಬಿಡ್ತಾರೆ. ಇಷ್ಟ ಆದಮೇಲೆ ಟೈಮ್ ಬೇರೆ ಆಗಿತ್ತು. ನಾನು ನನ್ನ ಮಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಬೆಳಿಗ್ಗೆ ಸಿಂಬನ್ನ ಅಷ್ಟೊಂದು ವಿಚಾರಿಸ್ಕೊಳಕ್ಕಾಗಲಿಲ್ಲ. ಮಧ್ಯಾಹ್ನ ಕೂಡ ನಾನು ಹಿಂದೆ ಲಂಚಿಗೆ ಬಂದಾಗ ಹಿಂದೆ ಬಿದ್ದಿದ್ದ. ಸೊ ಬಂದು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವನಿಗೂ ಸ್ವಲ್ಪ ಟೈಮ್ ಕೊಟ್ಟು ನನ್ನ ಮಗ ಅಷ್ಟರಲ್ಲಿ ಮಲಗಿಬಿಟ್ಟ.
ಇವತ್ತಿನ ವ್ಲಾಗು ಇದಾಗಿತ್ತು ಗಾಯ್ಸ್. ನಾಳೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.